ಫ್ರೆಂಡ್ಸ್, ನಿಜ ಹೇಳಿ, ಶಾಲೆಯಲ್ಲಿ ಆ ಫಸ್ಟ್ ರ್ಯಾಂಕ್ ಬರ್ತಿದ್ದ ಹುಡುಗ ಅಥವಾ ಹುಡುಗಿನ ನೋಡಿ ಇವರೇ ಲೈಫಲ್ಲಿ ದೊಡ್ಡ ಸಾಧನೆ ಮಾಡೋದು, ನಾವು ಆವರೇಜ್ ಅಂತ ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ಯಾ? ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲಿರೋ ಆ A+ ಗ್ರೇಡ್ ನಿಮ್ಮನ್ನ ಇಂಟೆಲಿಜೆಂಟ್ ಅಂತ ಡಿಸೈಡ್ ಮಾಡುತ್ತೆ ಅಂತ ನೀವು ಇವತ್ತಿಗೂ ನಂಬಿದ್ರೆ ಯು ಆರ್ ಕಂಪ್ಲೀಟ್ಲಿ ರಾಂಗ್ ಫ್ರೆಂಡ್ಸ್. ಇವತ್ತು 99% ಜನ ಅಂದ್ಕೊಂಡಿರೋ ಬುದ್ಧಿವಂತಿಕೆಯ ಡೆಫಿನಿಷನ್ ಇದೆಯಲ್ಲ, ಅದು ಸೈಂಟಿಫಿಕ್ ಆಗಿ ತಪ್ಪು. ಸೊಸೈಟಿ ನಮಗೆ ಹೇಳ್ಕೊಟ್ಟಿರೋದು ಕೇವಲ ಮೆಮೊರಿ ಪವರ್ ಅಷ್ಟೇ. ಆದರೆ ರಿಯಲ್ ಸೈಕಾಲಜಿ ಏನು ಹೇಳುತ್ತೆ ಗೊತ್ತಾ? ನೀವು ಎಷ್ಟು ನೆನಪಿಟ್ಕೋತೀರಾ ಅನ್ನೋದು ಮ್ಯಾಟರ್ ಆಗಲ್ಲ, ಬದಲಾಗಿ ಸಿಚುವೇಶನ್ಗೆ ತಕ್ಕಂತೆ ನೀವು ಎಷ್ಟು ಬೇಗ ಅಡ್ಯಾಪ್ಟ್ ಆಗ್ತೀರಾ ಅನ್ನೋದು ಅಸಲಿ ಇಂಟೆಲಿಜೆನ್ಸ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಜೆನರಿಕ್ ಬೆಳಗ್ಗೆ ಬೇಗ ಏಳಿ ಬಾದಾಮಿ ತಿನ್ನಿ ಅನ್ನೋ ಹಳೆ ಅಡ್ವೈಸ್ ಕೊಡಲ್ಲ. ಬದಲಾಗಿ ಹ್ಯೂಮನ್ ಸೈಕಾಲಜಿ ಮತ್ತು ನ್ಯೂರೋ ಸೈನ್ಸ್ ಯೂಸ್ ಮಾಡಿಕೊಂಡು ನಿಮ್ಮ ಬ್ರೈನ್ನ ಹೆಂಗೆ ರೀವೈರ್ ಮಾಡ್ಬೋದು ಅಂತ ಡೀಪಾಗಿ ನೋಡೋಣ. ಯಾಕಂದರೆ ನಿಮಗೆ ಆ ಸೈಲೆಂಟ್ ಡಾಮಿನೆನ್ಸ್ ಬೇಕು. ಕೇವಲ 10 ನಿಮಿಷ ಕೊಡಿ, ನಿಮ್ಮ ಆಲೋಚನೆ ಮಾಡೋ ರೀತಿಯನ್ನೇ ಚೇಂಜ್ ಮಾಡ್ತೀನಿ. ನೋಡಿ, ಸೈಕಾಲಜಿಯಲ್ಲಿ ಇಂಟೆಲಿಜೆನ್ಸ್ನ ಮುಖ್ಯವಾಗಿ 2 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇದು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್, ಅಂದರೆ ನೀವಿದುವರೆಗೆ ಓದಿ ನೋಡಿ ಕಲ್ತಿರೋ ನಾಲೆಡ್ಜ್, ನಿಮ್ಮ ಸ್ಕೂಲ್ ಸಬ್ಜೆಕ್ಟ್ ಥರ. ಇದು ಒಂದು ಲೆವೆಲ್ವರೆಗೆ ಓಕೆ. ಎರಡನೇದು ಫ್ಲೂಯಿಡ್ ಇಂಟೆಲಿಜೆನ್ಸ್, ಆದರೆ ಇದು ಅಸಲಿ ಗೇಮ್ ಚೇಂಜರ್ ಫ್ರೆಂಡ್ಸ್. ಮುಂಚೆ ಯಾವತ್ತೂ ನೋಡಿರ್ದ ಹೊಸ ಪ್ರಾಬ್ಲಮ್ ಮುಂದುಗಡೆ ಬಂದಾಗ ನೀವದನ್ನು ಹೆಂಗೆ ಸಾಲ್ವ್ ಮಾಡ್ತೀರಾ ಅನ್ನೋ ಕೆಪಾಸಿಟಿ ಇದು. ಇದೇ ನಮಗೆ ಬೇಕಿರೋದು. ಈಗ ದೊಡ್ಡ ಸುಳ್ಳು ಏನು ಗೊತ್ತಾ? ಬುದ್ಧಿವಂತಿಕೆ ಹುಟ್ಟಿನಿಂದ ಬರುತ್ತೆ, ಅದು ಫಿಕ್ಸೆಡ್ ಆಗಿರುತ್ತೆ ಅನ್ನೋದು. ನೋ, ಕಂಪ್ಲೀಟ್ಲಿ ನೋ. ನ್ಯೂರೋ ಸೈನ್ಸ್ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅದರ ಹೆಸರು ನ್ಯೂರೋಪ್ಲಾಸ್ಟಿಸಿಟಿ. ನಮ್ಮ ಮೆದುಳು ಪ್ಲಾಸ್ಟಿಕ್ ಥರ. ನೀವು ಹೊಸದು ಏನಾದರೂ ಕಲಿಯೋಕೆ ಟ್ರೈ ಮಾಡಿದಾಗ ನಿಮ್ಮ ಬ್ರೈನ್ನಲ್ಲಿ ಹೊಸ ನ್ಯೂರಾನ್ ಕನೆಕ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ, ನೀವು ಇವತ್ತಿರೋದಕ್ಕಿಂತ ನಾಳೆ ಫಿಸಿಕಲ್ ಆಗಿ ನಿಮ್ಮ ಬ್ರೈನ್ನ ಅಪ್ಗ್ರೇಡ್ ಮಾಡ್ಕೋಬಹುದು. ಈಗ ಅಸಲಿ ವಿಚಾರಕ್ಕೆ ಬರೋಣ. ಏನಿದು ಫ್ಲೂಯಿಡ್ ಇಂಟೆಲಿಜೆನ್ಸ್? ಒಂದು ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್, ಒಬ್ಬ ಮಿಲಿಟರಿ ಸ್ಪೆಷಲ್ ಫೋರ್ಸ್ ಕಮಾಂಡೋ ಶತ್ರುಗಳ ಮಧ್ಯೆ ಸಿಕ್ಕಾಕೊಂಡಿದ್ದಾನೆ, ಯಾವುದೇ ಬ್ಯಾಕಪ್ ಇಲ್ಲ. ಅಥವಾ ಒಬ್ಬ ಎಲೈಟ್ ಬಿಸ್ನೆಸ್ ಮ್ಯಾನ್ ಮಾರ್ಕೆಟ್ ಕ್ರ್ಯಾಶ್ ಆಗಿ ಒಂದೇ ರಾತ್ರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾನೆ. ಆ ಮೂಮೆಂಟ್ನಲ್ಲಿ ಸ್ಕೂಲ್ನಲ್ಲಿ ಓದಿರೋ ಯಾವ ಸಬ್ಜೆಕ್ಟು, ಯಾವ ಫಾರ್ಮುಲಾನೂ ಅವ್ರನ್ನ ಬದುಕಿಸಲ್ಲ. ಆವ್ರೇಜ್ ಮೈಂಡ್ಸೆಟ್ ಇರೋರು ಅಲ್ಲಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗ್ತಾರೆ, ಪ್ಯಾನಿಕ್ ಆಗ್ತಾರೆ. ಆದರೆ ಈ ಟಾಪ್ 1% ಜನ ಆ ಎಕ್ಸ್ಟ್ರೀಮ್ ಪ್ರೆಷರ್ನಲ್ಲೂ ಒಂದು ದಾರಿ ಹುಡುಕ್ತಾರಲ್ಲ, ಅದನ್ನೇ ಫ್ಲೂಯಿಡ್ ಇಂಟೆಲಿಜೆನ್ಸ್ ಅನ್ನೋದು. ಇದನ್ನ ಕೇವಲ ಬುದ್ಧಿವಂತಿಕೆ ಅನ್ನೋದಕ್ಕಿಂತ ರಿಯಲ್ ಟೈಮ್ ಸರ್ವೈವಲ್ ಇಂಟೆಲಿಜೆನ್ಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ನಿಮ್ಮತ್ರ ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಸಿಚುವೇಶನ್ ಕಂಪ್ಲೀಟ್ ಕನ್ಫ್ಯೂಸಿಂಗ್ ಆಗಿದೆ, ಆದರೂ ಆ ಸೆಕೆಂಡಲ್ಲಿ ಕಂಪ್ಲೀಟ್ ಹೊಸದೊಂದು ಸೊಲ್ಯೂಷನ್ನ ಇನ್ವೆಂಟ್ ಮಾಡೋ ಕೆಪಾಸಿಟಿ ಇದು. ಸೈಕಾಲಜಿ ಮತ್ತು ನ್ಯೂರೋ ಸೈನ್ಸ್ನಲ್ಲಿ ಇದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಗೊತ್ತಾ? ಒಂದು ಹೊಸ ಅಥವಾ ಡೇಂಜರಸ್ ಪ್ರಾಬ್ಲಮ್ ಎದುರಾದಾಗ ನಾರ್ಮಲ್ ಜನರ ಮೆದುಳಿನ ಅಮಿಗ್ಡಲಾ ಅನ್ನೋ ಎಮೋಷನಲ್ ಸೆಂಟರ್ ಹೈಜಾಕ್ ಆಗುತ್ತೆ. ಬ್ರೈನ್ಗೆ ಕಣ್ಣು ಮಂಜಾಗುತ್ತೆ, ಭಯ ಶುರುವಾಗುತ್ತೆ, BP ಹೈ ಆಗುತ್ತೆ. ಅವರು ಸಿಚುವೇಶನ್ಗೆ ರಿಯಾಕ್ಟ್ ಮಾಡ್ತಾರೆ. ಆದರೆ ಈ ಬಿಲಿಯನೇರ್ಸ್ ಮತ್ತು ಮಿಲಿಟರಿ ಕಮಾಂಡೋಸ್ ಬ್ರೈನ್ ಹೆಂಗೆ ವಯರ್ ಆಗಿರುತ್ತೆ ಅಂದರೆ, ಎಮರ್ಜೆನ್ಸಿ ಟೈಮ್ನಲ್ಲಿ ಅವರ ಬ್ರೈನ್ನ ಎಮೋಷನಲ್ ಪಾರ್ಟ್ ಕಂಪ್ಲೀಟ್ ಶಟ್ ಡೌನ್ ಆಗುತ್ತೆ. ಅವರ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಫುಲ್ ಚಾರ್ಜ್ ತಗೊಳ್ಳುತ್ತೆ. ಸೈಕಾಲಜಿಯಲ್ಲಿ ಇದನ್ನು ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ ಮತ್ತು ರ್ಯಾಪಿಡ್ ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಕರೀತಾರೆ. ಅವರು ಸಿಚುವೇಶನ್ನ ಎಮೋಷನಲ್ ಆಗಿ ನೋಡಲ್ಲ, ಅದನ್ನೊಂದು ಚೆಸ್ ಬೋರ್ಡ್ ಥರ ನೋಡ್ತಾರೆ. ಮಾರ್ಕೆಟ್ ಕ್ರ್ಯಾಶ್ ಆದಾಗ ಎಲ್ಲರೂ ಅಳಿತಿರುವಾಗ ಆ ಬಿಸ್ನೆಸ್ ಮ್ಯಾನ್ ಆ ಕ್ರ್ಯಾಶ್ನಲ್ಲೇ ಎಲ್ಲಿ ಪ್ರಾಫಿಟ್ ಮಾಡ್ಬೋದು ಅಂತ ಡಾಟ್ಸ್ನ ಕನೆಕ್ಟ್ ಮಾಡ್ತಿರ್ತಾನೆ. ಕಮಾಂಡೋ ತನ್ನ ಸುತ್ತ ಇರೋ ಕಲ್ಲು, ಮಣ್ಣು, ಡೈರೆಕ್ಷನ್ ಎಲ್ಲವನ್ನೂ ಸೆಕೆಂಡಿನ 1000ನೇ ಭಾಗದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಎಸ್ಕೇಪ್ ರೂಟ್ ರೆಡಿ ಮಾಡ್ತಾನೆ. ದಿಸ್ ಈಸ್ ರಿಯಲ್ ಪವರ್. ಇದು ಕೇವಲ ನಾಲೆಜ್ ಅಲ್ಲ, ದಿಸ್ ಈಸ್ ರಿಯಾಲಿಟಿ ಮ್ಯಾನಿಪ್ಯುಲೇಷನ್. ಬೇರೆಯವರ ಕಣ್ಣಿಗೆ ಕಂಪ್ಲೀಟ್ ಕತ್ತಲೆ ಕಾಣಿಸ್ತಿರುವಾಗ ನಿಮಗೆ ಮಾತ್ರ ಅಲ್ಲಿರೋ ಆಪರ್ಚುನಿಟಿ ಲೇಸರ್ ಲೈಟ್ ಥರ ಕ್ಲಿಯರ್ ಆಗಿ ಕಾಣಿಸ್ತಿರುತ್ತೆ. ಈ ಲೆವೆಲ್ನ, ಈ ಕೋಲ್ಡ್ ಬ್ಲಡೆಡ್ ಫ್ಲೂಯಿಡ್ ಇಂಟೆಲಿಜೆನ್ಸ್ನ ನಾವು ಆವ್ರೇಜ್ ಲೈಫಿಂದ ಬಂದು ಹೆಂಗೆ ಬಿಲ್ಡ್ ಮಾಡ್ಕೋಬಹುದು? ಅದಕ್ಕಿರೋದೇ ಈ 3 ಡಾರ್ಕ್ ಆ್ಯಂಡ್ ಟ್ಯಾಕ್ಟಿಕಲ್ ಮೆಥಡ್ಸ್. ಲೈಫ್ನಲ್ಲಿ ನಿಮಗೆ ಆ ಸೈಲೆಂಟ್ ಡಾಮಿನೆನ್ಸ್ ಬೇಕು ಅಂದರೆ ಇವತ್ತಿಂದ ಈ ಮೆಥಡ್ಸ್ನ ಇಂಪ್ಲಿಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಹಾಗಾದರೆ ಆವ್ರೇಜ್ ಲೈಫಿಂದ ಬಂದು ಈ ರೇಂಜ್ನ ಕೋಲ್ಡ್ ಬ್ಲಡೆಡ್ ಫ್ಲೂಯಿಡ್ ಇಂಟೆಲಿಜೆನ್ಸ್ನ ನಾವು ಹೆಂಗೆ ಬಿಲ್ಡ್ ಮಾಡ್ಕೋಬಹುದು? ನಿಮ್ಮ ಬ್ರೈನ್ನ ಆ ಎಲೈಟ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡೋಕೆ ಸೈಕಾಲಜಿ ಮತ್ತು ನ್ಯೂರೋ ಸೈನ್ಸಿಂದ ತಂದಿರೋ 3 ಡಾರ್ಕ್ ಆ್ಯಂಡ್ ಟ್ಯಾಕ್ಟಿಕಲ್ ಪ್ರೋಟೋಕಾಲ್ಸ್ ಇಲ್ಲಿದೆ. ಮೆಥಡ್ 1, ದ ಕೇಯಾಸ್ ಸಿಮ್ಯುಲೇಟರ್, ಸ್ಟ್ರೆಸ್ ಇನಾಕ್ಯುಲೇಷನ್ ಟ್ರೈನಿಂಗ್. ಮಿಲಿಟರಿ ಕಮಾಂಡೋಸ್ಗಳಿಗೆ AC ರೂಮಲ್ಲಿ ಕೂರಿಸಿ ಕ್ಲಾಸ್ ತಗೊಳ್ಳಲ್ಲ, ಅವರನ್ನು ಕಂಪ್ಲೀಟ್ ಕೇಯಾಸ್ ಅಂದರೆ ಗೊಂದಲದ ಮಧ್ಯ ಬಿಡ್ತಾರೆ. ಯಾಕೆ ಗೊತ್ತಾ? ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಇದನ್ನು ಸ್ಟ್ರೆಸ್ ಇನಾಕ್ಯುಲೇಷನ್ ಟ್ರೈನಿಂಗ್ ಅಂತ ಕರೀತಾರೆ.
ನೀವು ನಿಮ್ಮ ಬ್ರೈನ್ಗೆ ಚಿಕ್ಕ ಚಿಕ್ಕ ಡೋಸ್ನಲ್ಲಿ ಪ್ರೆಷರ್ ಕೊಡ್ತಾ ಹೋದರೆ ನಿಮ್ಮ ಅಮಿಗ್ಡಲ ಆ ಪ್ರೆಷರ್ಗೆ ಬೋರ್ ಆಗಿಬಿಡುತ್ತೆ. ರಿಯಲ್ ಲೈಫ್ನಲ್ಲಿ ಇದನ್ನು ಹೇಗೆ ಮಾಡೋದು? ಇವತ್ತಿಂದ ನೀವೇ ವಾಲಂಟಿಯರ್ ಆಗಿ ಅನ್ಕಂಫರ್ಟಬಲ್ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿ, ಡೆಡ್ಲೈನ್ಸ್ನ ಅರ್ಧಕ್ಕೆ ಕಟ್ ಮಾಡಿ, ಕಾಂಪ್ಲೆಕ್ಸ್ ಆಗಿರೋ ಸ್ಟ್ರಾಟಜಿ ಗೇಮ್ಸ್ನ ಟೈಮರ್ ಇಟ್ಕೊಂಡಾಡಿ, ಅಥವಾ ಕೋಲ್ಡ್ ಶವರ್ ತಗೊಳ್ಳಿ. ನಿಮ್ಮ ಬ್ರೈನ್ಗೆ ನೀವು ನಾನು ಕಂಟ್ರೋಲ್ನಲ್ಲಿದ್ದೀನಿ ಅನ್ನೋ ಸಿಗ್ನಲ್ ಕರೆಸಬೇಕು. ಇದನ್ನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಾಳೆ ಲೈಫ್ನಲ್ಲಿ ನಿಜವಾದ ದೊಡ್ಡ ಪ್ರಾಬ್ಲಮ್ ಬಂದಾಗ ನಿಮ್ಮ ಸುತ್ತ ಇರೋರು ಹಾರ್ಟ್ ಬೀಟ್ ಫಾಸ್ಟ್ ಆಗಿ ಪ್ಯಾನಿಕ್ ಆಗ್ತಿದ್ರೆ ನಿಮ್ಮ ಬ್ರೈನ್ ಮಾತ್ರ ಐಸ್ ಕೋಲ್ಡ್ ಆಗಿ ಆಪರೇಟ್ ಮಾಡುತ್ತೆ. ಮೆಥಡ್ 2, ದ ಸ್ಯಾಲಮನ್ ಪ್ಯಾರಾಡಾಕ್ಸ್, ಕಾಗ್ನಿಟಿವ್ ಡಿಫ್ಯೂಷನ್. ನಿಮಗೊಂದು ಅಬ್ಸರ್ವೇಷನ್ ಹೇಳ್ತೀನಿ ಕೇಳಿ. ನಿಮ್ಮ ಲೈಫ್ನಲ್ಲಿ ಒಂದು ಪ್ರಾಬ್ಲಮ್ ಬಂದಾಗ ನಿಮಗೆ ಏನು ಮಾಡಬೇಕು ಅಂತ ತೋಚಲ್ಲ. ಆದರೆ ಅದೇ ಪ್ರಾಬ್ಲಮ್ ನಿಮ್ಮ ಫ್ರೆಂಡ್ಗೆ ಬಂದರೆ ನೀವು ಜೀನಿಯಸ್ ಥರ ಅಡ್ವೈಸ್ ಕೊಡ್ತೀರಾ. ಯಾಕಂದ್ರೆ ನಿಮ್ಮ ಫ್ರೆಂಡ್ ಪ್ರಾಬ್ಲಮ್ನಲ್ಲಿ ನಿಮ್ಮ ಎಮೋಷನ್ಸ್ ಇರಲ್ಲ, ಕೇವಲ ಲಾಜಿಕ್ ಮಾತ್ರ ಇರುತ್ತೆ. ಇದನ್ನೇ ಬಿಹೇವಿಯರಲ್ ಸೈಕಾಲಜಿಯಲ್ಲಿ ದ ಸ್ಯಾಲಮನ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ನೀವು ಯಾವುದೇ ದೊಡ್ಡ ಬಿಸ್ನೆಸ್ ಮ್ಯಾನ್ನ ನೋಡಿ ಅವರು ಡಿಸಿಷನ್ ತಗೊಳ್ಳುವಾಗ ತಮ್ಮಂತಾವೇ ಆ ಸಿಚುವೇಶನಿಂದ ಕಂಪ್ಲೀಟ್ ಡಿಟ್ಯಾಚ್ ಮಾಡ್ಕೊಳ್ತಾರೆ. ಇವತ್ತಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಕಷ್ಟ ಬಂದಿದೆ ಅಂತ ಯೋಚನೆ ಮಾಡಬೇಡಿ, ಥರ್ಡ್ ಪರ್ಸನ್ನಲ್ಲಿ ಯೋಚನೆ ಮಾಡಿ. ಓಕೆ, ಈಗ ಅವನ ಮುಂದೆ ಈ ಪ್ರಾಬ್ಲಮ್ ಇದೆ, ಅವನಿದನ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅಂತ ನಿಮ್ಮನ್ನ ನೀವೇ ಹೊರಗಿನಿಂದ ಅಬ್ಸರ್ವ್ ಮಾಡಿ. ಆ ಕ್ಷಣ ನಿಮ್ಮ ಬ್ರೈನ್ನ ಎಮೋಷನಲ್ ಲೂಪ್ ಕಟ್ ಆಗುತ್ತೆ ಮತ್ತು ಫ್ಲೂಯಿಡ್ ಇಂಟೆಲಿಜೆನ್ಸ್ ಫುಲ್ ಪವರ್ನಲ್ಲಿ ಆಕ್ಟಿವೇಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಕಾಗ್ನಿಟಿವ್ ಡಿಫ್ಯೂಷನ್. ಮೆಥಡ್ 3, ದ 40-70 ಪ್ರೋಟೋಕಾಲ್, ಬೇಯಿಷಿಯನ್ ಇನ್ಫರೆನ್ಸ್, ದ ಸ್ನೈಪರ್ ಕ್ಯಾಲ್ಕುಲಸ್. ಆವರೇಜ್ ಜನರಿಗೆ ಒಂದು ರೋಗ ಇರುತ್ತೆ, ಅದು ಅನಾಲಿಸಿಸ್ ಪ್ಯಾರಾಲಿಸಿಸ್. ಅವರೊಂದು ಆಕ್ಷನ್ ತಗೋಬೇಕು ಅಂದ್ರೆ ಅವರಿಗೆ 100% ಇನ್ಫಾರ್ಮೇಶನ್ ಬೇಕು. ಆದರೆ ಟಾಪ್ 1% ಜನಕ್ಕೆ ಗೊತ್ತಿದೆ ಲೈಫ್ನಲ್ಲಿ ಯಾವತ್ತೂ 100% ಡೇಟಾ ಸಿಗಲ್ಲ ಅಂತ. ಹೈ ಫ್ಲೂಯಿಡ್ ಇಂಟೆಲಿಜೆನ್ಸ್ ಇರೋರು ಬೇಯಿಷಿಯನ್ ಇನ್ಫರೆನ್ಸ್ ಅನ್ನೋ ಸೈಂಟಿಫಿಕ್ ಮಾಡೆಲ್ ಯೂಸ್ ಮಾಡ್ತಾರೆ. ಅಂದ್ರೆ ನಿಮ್ಮತ್ರ ಕೇವಲ 40-70% ಇನ್ಫಾರ್ಮೇಶನ್ ಇದೆಯಾ, ಟೇಕ್ ದ ಡಿಸಿಷನ್, ಶೂಟ್ ದ ಬುಲೆಟ್. ಉಳಿದಿರೋ 30% ಗ್ಯಾಪ್ನ ರಿಯಲ್ ಟೈಮ್ನಲ್ಲಿ ಅಡಾಪ್ಟ್ ಆಗ್ತಾ ಫಿಲ್ ಮಾಡ್ತಾರೆ. ಇನ್ಫಾರ್ಮೇಶನ್ ಇಲ್ಲದೆ ಹೋದ್ರೂ ಕೈಯಲ್ಲಿರೋ ಅಷ್ಟೇ ಡೇಟಾ ಇಟ್ಕೊಂಡು ನೆಕ್ಸ್ಟ್ ಮೂವ್ ಕ್ಯಾಲ್ಕುಲೇಟ್ ಮಾಡೋದೇ ಅಸಲಿ ಬುದ್ಧಿವಂತಿಕೆ. ಪರ್ಫೆಕ್ಷನ್ಗೋಸ್ಕರ ವೇಟ್ ಮಾಡ್ತಾ ಕೂತೋನು ಯಾವತ್ತೂ ಗೇಮ್ ಲೀಡ್ ಮಾಡಲ್ಲ. ಯು ಹ್ಯಾವ್ ಟು ಬಿ ಫಾಸ್ಟ್, ಯು ಹ್ಯಾವ್ ಟು ಬಿ ಫ್ಲೂಯಿಡ್. ಸೊ ಫ್ರೆಂಡ್ಸ್, ಇಂಟೆಲಿಜೆನ್ಸ್ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲ. ಪ್ರೆಷರ್ ಇದ್ದಾಗ ಮೈಂಡ್ನ ಕೋಲ್ಡ್ ಆಗಿ ಇಟ್ಕೊಳ್ಳೋದು, ಎಮೋಷನ್ಸ್ನ ಡಿಟ್ಯಾಚ್ ಮಾಡೋದು ಮತ್ತು ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರೂ ಡಿಸಿಷನ್ ತಗೊಂಡು ಅಡ್ಯಾಪ್ಟ್ ಆಗೋದು. ದ್ಯಾಟ್ ಈಸ್ ರಿಯಲ್ ಸೈಲೆಂಟ್ ಡಾಮಿನೆನ್ಸ್. ಆವರೇಜ್ ಜನರ ಗುಂಪಿಂದ ಹೊರಗೆ ಬಂದು ಈ ಟ್ಯಾಕ್ಟಿಕಲ್ ಮೈಂಡ್ ಸೆಟ್ನ ಬಿಲ್ಡ್ ಮಾಡಿ. ರಿಯಾಲಿಟಿ ನಿಮ್ಮ ಮುಂದೆ ತಲೆ ಬಾಗುತ್ತೆ. ಈ ಡೀಪ್ ಡೈವ್ ಇನ್ಫಾರ್ಮೇಶನ್ ನಿಮ್ಮ ಮೈಂಡ್ನ ಟ್ರಿಗರ್ ಮಾಡಿದ್ರೆ ಆ ಲೈಕ್ ಬಟನ್ನ ಸ್ಮ್ಯಾಶ್ ಮಾಡಿ, ಕಾಮೆಂಟ್ಸ್ ಅಲ್ಲಿ 1% ಅಂತ ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಸ್ಟೇ ಫೋಕಸ್ಡ್, ಸ್ಟೇ ಡಾಮಿನೆಂಟ್.